ಸ್ವಾಮಿ. ಈ ಅಮೂಲ್ಯವಾದ ದಿನಕ್ಕಾಗಿ ನೀನು ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ, ನೀನು ನಮ್ಮನ್ನು ಆರಿಸ್ಕೊಂಡಿದ್ದಕ್ಕಾಗಿ ಸ್ತೋತ್ರಪ್ಪ. ನಾವೆಲ್ಲರೂ ಒಟ್ಟಾಗಿ ಸೇರಿ ನಿನ್ನ ಪಾದದಲ್ಲಿ ಬಂದಿದ್ದೇವೆ, ಅದಕ್ಕಾಗಿ ಸ್ತೋತ್ರಪ್ಪ. ಯೇಸಪ್ಪ, ಇವತ್ತು ನಮ್ಮ ಜೊತೆ ಮಾತನಾಡು ಸ್ವಾಮಿ. ಪವಿತ್ರಾತ್ಮನೇ ನಮ್ಮ ಜೊತೆ ಮಾತನಾಡು ಸ್ವಾಮಿ. ನಮ್ಮ ಆತ್ಮಿಕ ಕಣ್ಣುಗಳು, ಆತ್ಮಿಕ ಕಿವಿಗಳು ತೆರಲಿ ಅಂತ ಯೇಸುವಿನ ಪ್ರಾರ್ಥನೆ. ಆಮೆನ್. ಸೊ ದೇವರಿಗೆ ಸ್ತೋತ್ರವಾಗಲಿ. ಸೊ ದೇವರು ಇವತ್ತು ಸತ್ಯವೇದದಲ್ಲಿ ನೋಡೋಣ, ದೇವರು ಕುಟುಂಬಗಳನ್ನ ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ಏನು ಮಾಡ್ತಾರೆ? ಕುಟುಂಬಗಳನ್ನ ಆಶೀರ್ವದಿಸುವ ದೇವರು, ಕುಟುಂಬಗಳನ್ನ ಅಭಿವೃದ್ಧಿಪಡಿಸುವಂಥ ದೇವರು, ಕುಟುಂಬದಲ್ಲಿ ಸಮಸ್ಯೆಗಳನ್ನು ಬದಲಾಯಿಸುವಂಥ ದೇವರಾಗಿದ್ದಾರೆ. ಆಮೆನ್. ಇವತ್ತು ನಾವು ಕುಟುಂಬವಾಗಿ ಈ ಸಭೆಗೆ ಬಂದಿದ್ದೀವಿ, ಕುಟುಂಬವಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ, ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಆಮೆನ್. ಸೊ ಪಕ್ಕದಲ್ಲಿ ಹೇಳಿ, ನಿಮ್ಮ ಕುಟುಂಬ ಆಶೀರ್ವಾದ ಕುಟುಂಬವಾಗಿದೆ ಅಂತ. ನಿಮ್ಮ ಕುಟುಂಬ ಏನಾಗಿದೆ? ಆಶೀರ್ವಾದ ಕುಟುಂಬ ಆಗಿದೆ. ಆಮೆನ್. ಸೊ ನಾವು ಕೇಳೋಣ ಸರ್, ಆದಿಕಾಂಡ ಜೆನೆಸಿಸ್ ಚಾಪ್ಟರ್ 12 1 to 2. ಸೊ ಜೆನೆಸಿಸ್ ಚಾಪ್ಟರ್ 12, ಆದಿಕಾಂಡ 12ನೇ ಅಧ್ಯಾಯ 2 ಮತ್ತು 3 ವಾಕ್ಯನ ನಾವು ಓದೋಣ. ನೋಡಿ, ದೇವರು ಒಬ್ಬ ವ್ಯಕ್ತಿನ ಆರಿಸ್ಕೊಂಡಾಗ ಆತನು ವಾಗ್ದಾನ ಮಾಡ್ತಾನೆ, ನಾನು ನಿನ್ನನ್ನು ದೊಡ್ಡ ಜನ ಆಗುವಂತೆ ಮಾಡ್ತೀನಿ, ಆಶೀರ್ವದಿಸಿ ನಿನ್ನ ಹೆಸರೇನು ಪ್ರಖ್ಯಾತಪಡಿಸು. ಸೊ ದೇವರು ನಿಮ್ಮನ್ನು ಆರಿಸ್ಕೊಂಡಾಗ ಆತನು ಒಬ್ಬಂಟಿಗಾಗಿ ಆರಿಸ್ಕೊಳ್ಳಲ್ಲ, ಆತನು ನಿಮ್ಮ ಜೊತೆ ಇದ್ದಾನೆ. ಆತನು ನಿಮ್ಗೆ ಕರೆದ ಮೇಲೆ ಆತನು ಹೇಳ್ತಾನೆ, ನಿನ್ನನ್ನು ಆಶೀರ್ವದಿಸ್ತೀನಿ, ನಿನ್ನ ದೊಡ್ಡ ಜನಾಂಗನ ಮಾಡೇ ಮಾಡ್ತೀನಿ ಅಂತ. ಸೊ ನೋಡಿ, ದೇವರು ಒಂದು ಸತಿ ವಾಕ್ಯದ ಮೇಲೆ ಹೇಳಿದ ಮೇಲೆ ಆತನು ಮಾಡುವಂಥ ದೇವರಾಗಿದ್ದಾರೆ. ಆಮೆನ್. ಸೊ ಅದಕ್ಕೆ ನೋಡಿ, ಆತನು ಅಬ್ರಾಮ್ನ ಕರೆದ ಮೇಲೆ ಆತನು ಹೇಳ್ತಾನೆ, ನಿನ್ನನ್ನು ಆಶೀರ್ವಾದಿ ನಿಧಿಯಾಗಿ ಮಾಡುತ್ತೇನೆ. ಅಬ್ರಾಮ್ನ ಕರೆದ್ಬಿಟ್ಟು ಆಶೀರ್ವಾದ ನಿಧಿ ಮಾಡಿದ್ನ ಇಲ್ವಾ? ಮಾಡಿದ್ರ? ಸೊ ಆತನ ಹಾಗೆ ಈಗ ನೋಡಿ, ಆತನನ್ನು ಆಶೀರ್ವಾದ ನಿಧಿ ಮಾಡಿದ್ಮೇಲೆ ಸೊ ನಾವು ಹೇಳ್ತೀವಿ, ಅಬ್ರಾಮ್, ಇಸಾಕ, ಯಾಕೋಬ ದೇವರು. ನಮ್ಮ ದೇವರು ಏನಾಗಿದ್ದಾರಂತೆ? ಅಬ್ರಾಮನ ದೇವರಾಗಿದ್ದಾರಂತೆ. ಅಬ್ರಾಮ್ನಿಗೆ ಏನು ವಾಗ್ದಾನ ಮಾಡಿದ್ರು, ಇವತ್ತು ನಮಗೂ ಸಹ ಅದೇ ವಾಗ್ದಾನನ ನೆರವೇರಿಸುವಂಥ ದೇವರಾಗಿದ್ದಾರೆ. ಅದೇ ವಾಗ್ದಾನಗಳು ನಿಮ್ಮನ್ನು ಕರೆದ ಮೇಲೆ ಆತನು ನೀವು ಬಡವರಾಗಿರಿ, ನೀವು ಸೋತು ಹೋಗೋಗಾಗಿರಿ, ನೀವು ಯಾವುದಕ್ಕೆ ಉಪಯೋಗ ಆಗದೆ ಇರದೆ ಅಂತ ಆ ಥರ ಕರೆದಿಲ್ಲ ನಮ್ಮ ದೇವರು. ಆತನು ನಿಮ್ಮನ್ನು ಕರೆದಿರೋದು ಆತನ ರಾಜ್ಯದಲ್ಲಿ ಉಪಯೋಗ ಮಾಡೋದಕ್ಕೆ, ಆತನ ರಾಜ್ಯದಲ್ಲಿ ನೀವು ಆಶೀರ್ವಾದ ಇರೋದಕ್ಕೆ, ಆತನು ನಿಮ್ಮನ್ನು ಎಲ್ಲ ಜನಗಳಿಗೆ ಗೊತ್ತಾಗಲಿ, ಇವರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ, ಇವರು ದೇವರು ನಿತ್ಯ ಜೀವಿಸುವಂಥ ದೇವರು, ಇವರು ನಿಜವಾದ ದೇವರು ಇದ್ದಾರೆ ಅಂತ ಅದು ಆತನ ತೋರಿಸ್ಪಡಿಸೋಕ್ಕೆ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಯಾಕೆಂದರೆ ಅಬ್ರಾಮನ ದೇವರು ಇವತ್ತಿಗೂ ಜೀವಂತವಾಗಿದ್ದಾರೆ. ಅಬ್ರಾಮನ ದೇವರೇನಾಗಿದ್ದಾರೆ? ಇವತ್ತು ನಮ್ಮ ದೇವರು ಸಹ ಜೀವಂತವಾಗಿದ್ದಾರೆ. ಅದಕ್ಕೆ ನಮ್ಮ ಪ್ರಿಯ ದೇವಜನರೇ, ನಾವು ಏನು ಮಾಡ್ತೀವಿ ಅಂದರೆ, ಕೆಲವೊಮ್ಮೆ ನಮ್ಮ ಪರಿಸ್ಥಿತಿಗಳನ್ನ ನೋಡ್ಬಿಟ್ಟು ದೇವ್ರು ನಿಜವಾಗ್ಲೂ ನಮ್ಮನ್ನು ಆಶೀರ್ವಾದ ಮಾಡ್ತಾನ, ನಿಜವಾಗ್ಲೂ ನಮ್ಮ ಕುಟುಂಬನ ಅಭಿವೃದ್ಧಿ ಪಡಿಸ್ತಾನ, ನಿಜವಾಗ್ಲೂ ನನ್ನ ಹೆಸರು ಯಾರಿಗೂ ಗೊತ್ತೇ ಇಲ್ಲ, ನಾ ಎಲ್ಲಿದ್ದೀನಿ ನಾನು ನೋಡೇ ಇಲ್ಲ ಅಂತ ನೀವು ಹಂಗೆ ತಿಳ್ಕೊಂಡಿದ್ರೆ ನಿಮ್ಮ ಒಂದು ಅಪನಂಬಿಕೆ. ದೇವರು ನಮ್ಮನ್ನು ಕರೆದ ಮೇಲೆ ನೀವು ಎಲ್ಲೇ ಮೂಲೆಯಲ್ಲಿದ್ದರೂ ಸರಿ, ಮುಂದೆ ಇದ್ರೂ ಸರಿ, ಹಿಂದೆ ಇದ್ರೂ ಸರಿ, ಆತನ ಲೆಕ್ಕಕ್ಕೆ ನೀವು ಅಮೂಲ್ಯವಾಗಿದ್ದೀರಾ. ಆಮೆನ್. ತುಂಬ ಮುಖ್ಯವಾದವರು, ನೀವು ತುಂಬ ಮುಖ್ಯವಾದವರು. ಆಮೆನ್. ಹಲ್ಲೆಲೂಯಾ. ಸೊ ಅಬ್ರಾಮ್ನ ನೋಡಿದ ದೇವರು ಇವತ್ತು ನಮ್ಮನ್ನು ನೋಡ್ತಾ ಇದ್ದಾರೆ. ಆತನು ನಿಮ್ಮನ್ನೆಲ್ಲ ಕರೆದಿರೋದು ದೊಡ್ಡ ಜನಾಂಗ ಮಾಡೋದಕ್ಕೆ. ಈ ಮೈಸೂರು ಪಟ್ಟಣದಲ್ಲಿ ಈ ಬಿಲೀವರ್ಸು ಯಾರೆಲ್ಲ ಯೇಸುಸ್ವಾಮಿನ ಅಂಗೀಕರಿಸ್ಕೊಂಡಿದ್ದಾರೆ, ಯೇಸುಸ್ವಾಮಿನ ಯಾರು ಆರಾಧಿಸ್ತಾರೆ, ಅವ್ರ ಮೂಲಕವೇ ಈ ಮೈಸೂರು ಪಟ್ಟಣದಲ್ಲಿ ದೊಡ್ಡ ಜನಾಂಗ ಮಾಡ್ತಾರೆ. ಆತನ ಕರೆದ ಆತನ ನಂಬಿಗಸ್ತನಾಗಿದೆ ಅನ್ರಿ, ಆದರೆ ನೀವು ಆತನಿಗೆ ನಂಬಿಗಸ್ತಾಗಿರಬೇಕು. ಸೊ ಅದೇ ಆದಿಕಾಂಡದಲ್ಲಿ 6ನೇ ಅಧ್ಯಾಯ, ಜೆನೆಸಿಸ್ ಚಾಪ್ಟರ್ 6 verse 9. ಸೊ ಆದಿಕಾಂಡ 6ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡಿ, ನೋಹನ ಚತುರ್ತೆಯು, ನೋಹನ ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ನಡೆದುಕೊಂಡನು. ಇದೇ ತುಂಬ ಮುಖ್ಯ, ಇದೇ ತುಂಬ ಮುಖ್ಯ ನಮಗೆ. ಸೊ ದೇವ್ರನ್ನ ಚರಿತ್ರೆಯಲ್ಲಿ ನೋಡಿದ್ರೆ ನೋನೇನಾಗಿದೆ ಅಂತೆ? ನೀತಿವಂತನಾಗಿದೆ. ಸೊ ಅವನಾಗಿ ನೀತಿ ಮಾಡಿದ, ದೇವ್ರ ನೀತಿ ಮಾಡಿದ್ರ? ಸೊ ಅವನು ನೀತಿವಂತನಾಗಿ ಅವನ ಕಾಲದಲ್ಲಿ, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಇವತ್ತು ನಾವೆಲ್ಲ ನಮ್ಮ ಜೀವಿತದಲ್ಲಿ ನೋಡಿದ್ರೆ ನೀತಿಗಿಂತ ತಪ್ಪೇ ಜಾಸ್ತಿ ಹೇಳ್ತಾ ಇರ್ತೀವಿ. ದೇವ್ರ ಹತ್ರ ಬಂದು, ದೇವರೇ ನಾನು ಹಿಂಗೆ ಮಾಡ್ಬಿಟ್ಟು, ಹಂಗೆ ಮಾಡ್ಬಿಟ್ಟು, ಹಿಂಗೆ ಮಾಡ್ಬಿಟ್ಟಂತೆ ತಪ್ಪೇ ಜಾಸ್ತಿ ಹೇಳ್ತಾ ಇರ್ತೀವಿ. ಆದರೆ ನೋಡಿ, ಇಲ್ಲಿ ಹೇಳ್ತಾನೆ, ಆ ದೇವರೊಂದಿಗೆ ಅನ್ಯೋನ್ಯತವಾಗಿ ನಡೆದುಕೊಂಡಂತೆ. ಸೊ ಇವತ್ತು ನೀವು ದೇವ್ರ ಜೊತೆ ಪ್ರತಿದಿನ ಅನ್ಯೋನ್ಯತವಾಗಿ ನಡೆದ್ರೆ ಆಶೀರ್ವಾದ ಖಂಡಿತ ನಮ್ಮ ಜೊತೆ ಇರ್ತದೆ. ಯಾಕಂದರೆ ಯೇಸುಸ್ವಾಮಿ ಈಗಲೇ ನಮ್ಮನ್ನು ನೀತಿವಂತರು ಮಾಡಿಬಿಟ್ಟಿದ್ದಾರೆ. ನೀತಿವಂತರು ಆಗಂಗಿಲ್ಲ, ಆತನು ಆಗಲೇ ನಮ್ಮನ್ನು ನೀತಿವಂತರು ಮಾಡಿದ್ದಾರೆ. ಆಮೆನ್. ಎಷ್ಟಾಗಿದ್ದೀರಾ ನೀವು? ನೀತಿವಂತರು ಆಗಿದ್ದಾರೆ. ನೋಡಿ, ನಾವು ನೀತಿವಂತರು ಆದರೂ ಸಹ ಕೆಲವೊಮ್ಮೆ
ನಾವು ಅದನ್ನು ನಾವು ನೀತಿವಂತರಂತ ಆಲೋಚನೆ ಮಾಡಲ್ಲ. ಬಟ್ ನಮಗೆ ಸ್ವಂತ ದಾರಿಯಲ್ಲಿ, ಸ್ವಂತ ಆಲೋಚನೆಯಲ್ಲಿ ನಾನು ನಡೆದ್ಬಿಟ್ಟು ನಾನು ಒಳ್ಳೇದು ಮಾಡಿದೆ, ನಾನು ಒಳ್ಳೆಯದೇ ಮಾಡಿದ್ದೀನಿ ಅಂತ ನಮಗೆ ಅನ್ನಿಸ್ತದೆ. ಆದರೆ ನಿಮ್ಮಿಂದ ದೇವರು ಒಳ್ಳೆಯ ಕಾರ್ಯ, ಆತನು ನಿಮ್ಮನ್ನು ಒಳ್ಳೆ ಕಾರ್ಯ ಮಾಡೋದಕ್ಕೆ ನಿಮ್ಮನ್ನು ಆರಿಸ್ಕೊಂಡಿದ್ದಾನೆ. ಆಮೇನ್. ಆತನು ನಿಮ್ಮನ್ನು ಏನು ಮಾಡೋದಕ್ಕೆ, ಆತನ ರಾಜ್ಯದಲ್ಲಿ ಒಳ್ಳೆ ಕಾರ್ಯ ಮಾಡೋದಕ್ಕೆ ಆತನ ಆರಿಸ್ಕೊಂಡಿದ್ದಾನೆ. ಅದಕ್ಕೆ ನೀವು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಮಾಡೋಲ್ಲ. ಅದಕ್ಕೆ ನೋಡಿ, ದೇವ್ರ ಜೊತೆ ನಡೆಯೋದು ತುಂಬ ಮುಖ್ಯ. ದೇವ್ರ ಜೊತೆ ನಡೆಯೋದು ಇವತ್ತು ನಾನು ಕೇಳೋದು ಪರವಾಗಿಲ್ಲ, ನಾನು ಕೇಳಲೇಬೇಕಾಗ್ತದೆ. ನೀವು ಎಷ್ಟು ಹೊತ್ತು ಇವತ್ತು ಬೆಳಗ್ಗೆ ಆರಾಧನೆಗೆ ಬರೋಕ್ಕೆ ಮುಂಚೆ ನೀವು ಪ್ರಾರ್ಥನೆಯಲ್ಲಿ ಇದ್ಬಿಟ್ಟು ಬಂದಿದ್ದೀರಾ? ಎಷ್ಟು ಜೊತೆ ಅನ್ಯೋನ್ಯತೆಯಾಗಿ ಇದ್ಬಿಟ್ಟು ಬಂದಿದ್ದೀರಾ? ಸೊ ನಾನು ಕೈ ನೋಡೋದು ಬೇಡ. ಸೊ ನಿಮಗೆ ನೀವು ದೇವ್ರ ಜೊತೆ ಅನ್ಯೋನ್ಯತೆಯಾಗಿದ್ದರೆ ಇಲ್ಲಿ ಬಂದರೆ ಖಂಡಿತ ಆಶೀರ್ವಾದನೇ. ನೀವು ಅನ್ಯೋನ್ಯತೆ ಎಲ್ಲಿ ದೇವ್ರ ಜೊತೆ ಎಲ್ಲೆಲ್ಲ ನೀವು ಅನ್ಯೋನ್ಯತೆ ಇರ್ತೀರೋ, ನೀವು ಕಾಲಿಡೋ ಜಾಗ ಅಲ್ಲ, ಅಲ್ಲಿ ನೀತಿ ಬರ್ತದೆ, ದೇವ್ರ ರಾಜ್ಯ ಬರ್ತದೆ, ಅಲ್ಲಿ ಅಭಿವೃದ್ಧಿ ಬಂದೇ ಬರ್ತದೆ. ಯಾಕೆಂದರೆ ನಾವು ದೇವ್ರ ಜೊತೆ ಪ್ರತಿದಿನ ಅನ್ಯೋನ್ಯತೆಯಲ್ಲಿ ನಡೆದಾಗ, ಒಂದು ಆತನ ಜೊತೆ ಗಟ್ಟಿಯ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ನೋಡಿ, ಆತನು ನಮ್ಮನ್ನು ಎಲ್ಲ ರೀತಿಯಲ್ಲಿ ಕಾಪಾಡುವಂಥ ದೇವರಾಗಿದ್ದಾರೆ. ನಾವು ಎಷ್ಟೋ ಬಾರಿ ಕೆಲವರು ಹೇಳ್ತಾರೆ, ಸಭೆಗೆ ಬಂದು ಏನು ಆಗಿಲ್ಲ ಅಂತ ಕೆಲವರು ಹೇಳ್ತಾರೆ. ನಾನು ನಂಬೋದಿಲ್ಲ. ಯೇಸು ಸ್ವಾಮಿ ನಿಮ್ಮನ್ನು ಆರಿಸ್ಕೊಂಡ್ಮೇಲೆ ಸಭೆಗೆ ಇಟ್ಮೇಲೆ ನೀವು ಅಭಿವೃದ್ಧಿ ಹಾಗೇ ಆಗ್ತೀರಾ. ನೀವು ಅಂದರೆ ಅಭಿವೃದ್ಧಿ ಆಗಲಿ ಅಂದರೆ ಒಂದು ಕಾರಣ ಏನಂದರೆ, ನೀವು ಸರಿಯಾಗಿ ಆತನ ಜೊತೆ ನಡೀತಾ ಇಲ್ಲ. ಏನು ಮಾಡ್ತಾ ಇಲ್ಲ? ಸರಿತಾ ಇಲ್ಲ. ನಿಮ್ಮ ಪ್ರಾರ್ಥನೆ ಟೈಮ್ನ ನೋಡ್ಕೊಳ್ಳಿ. ನೀವು ಸತ್ಯವೇದ ಓದುವಂಥ ಟೈಮ್ ನೋಡ್ಕೊಳ್ಳಿ. ನೀವು ಎಷ್ಟು ಸ್ಪೆಂಡ್ ಮಾಡ್ತಾ ಇದ್ದೀರಾ, ಎಷ್ಟು ಜೊತೆ ದೇವ್ರ ಜೊತೆ ಅನ್ಯೋನ್ಯತೆಗೆ ಇರೋದಕ್ಕೆ ಇಷ್ಟಪಡ್ತಾ ಇದ್ದೀರಾ, ಅದು ಮುಖ್ಯ. ಈ 11 ತಿಂಗಳು ನಮ್ಮ ದೇವರು ಎಲ್ಲ ರೀತಿಯಲ್ಲಿ ನಮ್ಮನ್ನು ಕಾಪಾಡಿ ನಡೆಸಿಲ್ವಾ? ನಡೆಸಿದಾರಾ? ಆ ನಡೆಸಿರೋದು ನೀವು 11 ತಿಂಗಳು ನೋಡ್ಬಿಟ್ರೆ, ನೀವು ಬೆಳಗಿಂದ ಸಂಜೆ ತನಕ ಆತನ ಪ್ರಸನ್ನತೆಯಲ್ಲಿ ಇದ್ಬಿಟ್ಟು ಸ್ತೋತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ಮಾಡಿದ ಉಪಕಾರಗಳನ್ನ ನೆನೆಸ್ಕೊಂಡು ಒಂದು ಸತಿ ನೀವು ಕೂತ್ಕೊಂಡ್ರೆ, ಇವತ್ತು ಸಂಜೆ ಎಲ್ಲ ಕೂತ್ಕೊಂಡ್ರೆ ಬೆಳಗ್ಗೆ ತನಕ ಸ್ತೋತ್ರ ಮಾಡ್ತೀರ, ಸಾಕಾಗಲ್ಲ ನೀವು. ಅದಕ್ಕೆ ದೇವರು ನಮಗೆ ಆತ್ಮಿಕ ಕಣ್ಣು ತೆರಿಬೇಕು. ಏನು ತೆರಿಬೇಕು? ಆತನ ಉಪಕಾರನ ಸ್ಮರಿಸೋದಕ್ಕೆ, ಆತನ ಉಪಕಾರನ ನೆನಪು ಮಾಡೋದಕ್ಕೆ ನಮಗೆ ಗೊತ್ತಾಗಬೇಕು. ನಾವು ಬರ್ತೀವಿ, ಹೋಗ್ತೀವಿ. ನಾವು ಎಷ್ಟೋ ಜನ ಇವತ್ತು ಪ್ರಪಂಚದಲ್ಲಿ ಇಲ್ಲ, ಎಷ್ಟೋ ಜನ ಹೋಗ್ಬಿಟ್ಟಿದ್ದಾರೆ. ಆದರೆ ಇಷ್ಟು ತನಕ 60 ವಯಸ್ಸು ತನಕ 70 ವಯಸ್ಸು ತನಕ ನಾವಿಲ್ಲಿ ಕೂತಿದ್ದೀವಿ ಅಂದರೆ ಆತನ ಪ್ರೀತಿ, ಆತನ ಕರುಣೆ. ಹಲ್ಲೆಲೂಯಾ, ಆಮೆನ್. ಸೊ ನಾವು ಅದಕ್ಕೆ ತಿಳ್ಕೊಳ್ಳಿ, ನೀವು ಸಾಧಾರಣ ಜನ ಇಲ್ಲ. ನೀವು ಪರೀಕ್ಷೆ ಮಾಡ್ಕೊಳ್ಳಿ. ದೇವ್ರ ಜೊತೆ ಸರಿಗೆ ನಡೀತಾ ಇದ್ದೀವಾ, ಸರಿಗಿಲ್ವಾ? ನೀವು ಪರೀಕ್ಷೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ದೇವರು ನೀತಿ ಹಸ್ತ ನಮ್ಮನ್ನು ಎಲ್ಲ ರೀತಿಯಲ್ಲಿ ನಡೆಸ್ತಿದ್ದಾರೆ, ಕೊರತೆನೇ ಪಡೆಯಂಗಿಲ್ಲ. ಜೋಶುವ ಪುಸ್ತಕದಲ್ಲಿ 1ನೇ ಅಧ್ಯಾಯ ಹೇಳ್ತದೆ, ನೀವು ಎಡಕ್ಕೆ ತಿರುಗಬೇಡಿ ಅಂತ ಹೇಳ್ತಾರೆ. ನೋ ಟರ್ನಿಂಗ್ ಬ್ಯಾಕ್, ಲೆಫ್ಟ್ ಆ್ಯಂಡ್ ರೈಟ್. ಸೊ ಯಾಕೆಂದರೆ ನೀವು ತಿರುಗಬೇಡಿ ಅಂತ ಹೇಳ್ತದೆ. ಸೊ ನೋಡಿ, ಈ ರೈಟ್ ಹ್ಯಾಂಡಲ್ಲಿ ಲೆಫ್ಟ್ ಹ್ಯಾಂಡ್ ದೇವ್ರು ನಮ್ಗೆ ಕೊಟ್ಟಿರೋದು ಯಾಕೆಂದರೆ ನಿಮ್ಮ ನೀತಿಯ ಹಸ್ತ, ಆತನ ನೀತಿವಂದನ ಕೈಗಳು ನೀವು ಮಾಡಿದ್ದಾನೆ. ಈ ನೀತಿವಂದ ಕೈಗಳಲ್ಲಿ ನೀವು ಎಷ್ಟು ವಾಕ್ಯನ ಓದಿ, ಎಷ್ಟು ಸ್ತೋತ್ರ ಮಾಡ್ತೀರಾ, ಎಷ್ಟು ಒಳ್ಳೆ ಕಾರ್ಯಗಳು ಮಾಡ್ತೀರಾ, ಅಷ್ಟೇ ನಾವು ಅಭಿವೃದ್ಧಿ ಆಗ್ತೀವ್ರಿ. ಹಲ್ಲೆಲೂಯಾ, ಆಮೆನ್. ಸೊ ಅದಕ್ಕೆ ನೀತಿವಂತನು ಒಂದಿನಾನು ಭಿಕ್ಷೆ ಬೇಡಲಿಲ್ವಂತೆ. ಪಕ್ಕದಲ್ಲಿ ಹೇಳಿ, ನೀತಿವಂತನು ಒಂದಿನಾನು ಬೇಡಲಿಲ್ಲ, ಬೇಡಕ್ಕೂ ಆಗೋದೂ ಇಲ್ಲ. ಯಾಕಂದ್ರೆ ನಮ್ಮ ದೇವರು ಅಂಥ ದೇವರಾಗಿದ್ದಾರೆ. ನೀತಿವಂತರು ನಮ್ಮನ್ನು ಮಾಡಿದ ಮೇಲೆ ನಮ್ಮನ್ನು ಭಿಕ್ಷೆ ಬೇಡಕ್ಕೆ ಬಿಡೋದಿಲ್ಲ ರೀ ಅವರು. ಆತನ ವಾಕ್ಯ ಹೇಳ್ತದೆ, ಅನ್ಯೋನ್ಯತೆಯಲ್ಲಿ ದೇವ್ರ ಜೊತೆ ನಡೆದಂತೆ. ಅದಕ್ಕೆ ನೋಹ ನಡೆದ ಮೇಲೆ ಏನಾಯ್ತಂತೆ? ಮಳೆ ಬಂತು ದೊಡ್ಡದಾಗಿ. ಏನು ಬಂತು? ದೊಡ್ಡ ಮಳೆ ಬಂತು. ಅವ್ರ ಕುಟುಂಬದಲ್ಲಿ ಒಬ್ಬರು ನಾಶ ಆಗಲಿಲ್ಲ. ಅವ್ರ ಕುಟುಂಬದಲ್ಲಿ ಏನಾಗಿಲ್ಲ? ಒಬ್ಬರು ನಾಶ ಆಗಿಲ್ಲ. ಒಂದು ಮಗನೂ ಸತ್ತು ಹೋಗಿಲ್ಲ. ಅವನು ಏನು 40 ದಿನ ಕೊರತೆನೇ ಆಗಲಿಲ್ಲ. ಹೊರಗಡೆ ಸೂರ್ಯ ಇದೆಯೋ ಚಂದ್ರ ಇದೆಯೋ ಅದು ಮುಖ್ಯ ಇರಲಿಲ್ಲ. ಅವನಿರೋ ಜಾಗದಲ್ಲಿ ಬೆಳಕಿತ್ತು. ಅವನಿರೋ ಜಾಗದಲ್ಲಿ ಎಲ್ಲ ತಿನ್ನೋದಕ್ಕೆ, ಊಟ ಮಾಡೋದಕ್ಕೆ, ಉಸಿರಾಡೋದಕ್ಕೆ ಎಲ್ಲ ಅನುಕೂಲ ಆಯಿತು ರೀ. ನೋಡಿ, ಒಂದು ಕುಟುಂಬವನ್ನು ಆರಿಸ್ಕೊಂಡ್ಮೇಲೆ ದೇವರು ಒಂದು ನೀತಿವಂತನ ಕುಟುಂಬದಲ್ಲಿ ಇದ್ದರೆ ಎಂಥ ಆ ಕುಟುಂಬ ಆಶೀರ್ವಾದ ಕುಟುಂಬವಾಗಿರ್ತದೆ. ಎಂಥ ಆಶೀರ್ವಾದ ಕುಟುಂಬ. ಅದಕ್ಕೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಕುಟುಂಬ ಪ್ರಾರ್ಥನೆ ಮಾಡ್ತೀರಾ? ತುಂಬ ಮುಖ್ಯ. ಮಕ್ಕಳು ಒಟ್ಟಾಗಿ ಸೇರಿ ನೀತಿವಂತರ ಕುಟುಂಬ ದೇವರಿಗೆ ಪ್ರಿಯವಾದ ಕುಟುಂಬ. ನೀತಿವಂತರ ಕುಟುಂಬ ದೇವರನ್ನ ಮಹಿಮೆಪಡಿಸುವಂಥ ಕುಟುಂಬ. ಪ್ರೀತಿಯ ನೀತಿವಂತರ ಕುಟುಂಬ ದೇವರಗಳನ್ನ ಆಜ್ಞೆಗಳನ್ನ ಪಾಲಿಸುವಂಥ ಕುಟುಂಬ ಆಗಿರ್ತದೆ. ನೀತಿವಂತರ ಕುಟುಂಬನ ದೇವರ ಹಸ್ತ ಯಾವಾಗಲೂ ಅವರಲ್ಲಿ ಹಗಲು ರಾತ್ರಿ ಹೋಗಲು ಬರಲು ಕಾಯುವಂಥ ದೇವರಾಗಿದ್ದಾರೆ.
ಆಮೆನ್, ಹಲ್ಲೆಲೂಯಾ. ಸೊ ನೋಡಿ, ನೀತಿವಂತರು, ನೋಹ ನೀತಿವಂತನಾಗಿದ್ದಕ್ಕೆ ಆ ಕುಟುಂಬ ಎಲ್ಲ ಏನಾಗಿತ್ತು, ಸಂರಕ್ಷಣೆ ಆಗಿತ್ತು. ಅದಕ್ಕೆ ನಿಮಗೆ ಒಂದು ಒಳ್ಳೆ ದೇವರು ಚಾನ್ಸ್ ಪ್ರತಿದಿನ ಕೊಡ್ತಾರೆ. ನೀವು ಆತನೋದು ಒಂದಿಗೆ ನಡೆಯೋದಕ್ಕೆ ನೀವು ಒಪ್ಪಿಸ್ಕೊಡಿರಿ. ಅವ್ರು ನೋಡಿದ ತಕ್ಷಣ, ಮುಖ ನೋಡಿದ ತಕ್ಷಣ ಏನು ಬರಬಾರ್ದು, ನಿಮಗೆ ಕೋಪ ಬರಬಾರ್ದು. ಅವ್ರು ನೋಡಿದ ತಕ್ಷಣ ನಿಮಗೆ ಸೊಪ್ಪು ಮುಖ ಬರಲೇಬಾರ್ದು. ಅವ್ರು ನೋಡಿದ ತಕ್ಷಣ ನಿಮ್ಗೆ ಏನಾಗಬೇಕು, 32 ಹಲ್ಲನ್ನ ತೋರಿಸ್ಬೇಕು ಅವ್ರಿಗೆ. ಹಾ 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 ಹಾ. ಅವ್ರು ಹಿಂಗೆ ತಿರುಗಿದ್ರೆ ಲೆಫ್ಟಲ್ಲಿ ತೋರಿಸಿ, ರೈಟಲ್ಲಿ ತೋರಿಸಿ. ಯಾಕಂದರೆ ವಾಕ್ಯ ಹೇಳ್ತಾರೆ ಲೆಫ್ಟ್ ರೈಟು ತಿರುಗಬೇಡಿ ಅಂತಾರೆ. ಸೊ ರೈಟಲ್ಲಿ ಹೋದರೆ, ಎಡಗಳಿಗೆ ಹೋದರೆ, ಬಲಗಡೆ ಹೋದರೆ ನೀವು ಕಾಪಾಡ್ಕೊಳ್ಳಿ. ನಿಮಗೆ ಎಡಗಲ್ಲಿ ಬಂದರೆ ಒಳ್ಳೆ ಅವಕಾಶಗಳು ಸಿಗ್ತದೆ, ರೈಟಲ್ಲಿ ಬಂದ್ರೂ ಒಳ್ಳೆ ಅವಕಾಶ ಸಿಗ್ತದೆ ರೀ ನಿಮಗೆ, ನಿಮಗೂ. ಬಟ್ ದೇವರು ನಮ್ಮ ನೀತಿವಂತ ಮಾಡಿದ್ದಾರೆ. ಆ ಜಾಗದಲ್ಲಿ ನಾವು ಹುಷಾರಾಗಿ ನಡ್ಕೋಬೇಕು ಅಷ್ಟೇ. ಆ ಜಾಗದಲ್ಲಿ ಹಿಂಗಿರಬೇಕು, ಹುಷಾರಾಗಿರ್ಬೇಕು. ದೇವರು ನೋಹಾಗೆ ಅದು ಎಲ್ಲರೂ ಬಲಹೀನರುಗಳೇ, ಯಾರು ಬಲಹೀನರಿಲ್ಲ ಅಂತ, ಎಲ್ಲ ಬಲಹೀನರುಗಳೇ. ಆದರೆ ದೇವರು ನಮ್ಮ ಜೊತೆಯಿಂದ ನಮ್ಮನ್ನು ಬಲಪಡಿಸೋ ದೇವರಾಗಿದ್ದಾನೆ. ಸೊ ನೋವಾಗೆ ನೋಡಿ ಯೋಚನೆ ಆಗಿರಬೇಕು, 40 ದಿವಸ ಹೆಂಗೆಪ್ಪ, ಹೆಂಗೆ ನೋಡಿ ಆ ಕುಟುಂಬ ಹೆಂಗೆ ಕಾಪಾಡಿರ್ಬೋದು. ಇವತ್ತು ಯೇಸು ಸ್ವಾಮಿ ಆತನ ಸ್ವಂತ ರಕ್ತ ಕೊಟ್ಟು ನಿಮ್ಮ ಕುಟುಂಬನ ಆತನು ತಗೊಂಡಿದ್ದಾನೆ. ಆಮೆನ್. ಸ್ವಂತ ರಕ್ತ ಕೊಟ್ಟು ನಿಮ್ಮ ಕುಟುಂಬನ ಆತನು ಏನು ಮಾಡಿದ್ದಾನೆ, ತಗೊಂಡಿದ್ದಾನೆ. ಸೊ ಆದ್ದರಿಂದ ನನ್ನ ಪ್ರಿಯ ದೇವರೇ, ಕುಟುಂಬ ತುಂಬ ಮುಖ್ಯ. ಎಷ್ಟು ಜನ ತಂದೆ ತಾಯಿಗಳು ಕುಟುಂಬದಲ್ಲಿ ಮಕ್ಕಳನ್ನ ಕೂರಿಸಿ ಪ್ರಾರ್ಥನೆ ಮಾಡ್ತೀರಾ? ಅದು ಮುಖ್ಯ. ನಾವು ಸಭೆಗೆ ಬರ್ತೀವಿ, ಹೋಗ್ತೀವಿ, ಸಂಡೇ ಸ್ಕೂಲ್ ಕಲಿಸ್ತೀವಿ, ಎಲ್ಲ ಓಕೆ, ಎಲ್ಲ ಮಾಡ್ತೀವಿ, ಅವ್ರು ನೋಡ್ಕೋತಾರೆ. ಎಷ್ಟು ಜನ ನೀವು ನಿಮ್ಮ ತಂದೆ ತಾಯಿಗಳು ಮಕ್ಕಳನ್ನ ಕೂರಿಸ್ಬಿಟ್ಟು ಒಂದು ವಾಕ್ಯನ ಹೇಳಿ ಪ್ರಾರ್ಥನೆ ಮಾಡಿಸುವಂಥ ಕುಟುಂಬ ಆಗಬೇಕು? ಎಷ್ಟು ಮಕ್ಕಳನ್ನ ನೀವು ಸಭೆಗಾಗಿ ನೀವು ಪ್ರಾರ್ಥನೆ ಮಾಡಿಸ್ತೀರಾ? ಎಷ್ಟು ಕುಟುಂಬ ನಾಯಕರಿಗಾಗಿ ಪ್ರಾರ್ಥನೆ ಮಾಡಿಸ್ತೀರಾ? ಎಷ್ಟು ಕುಟುಂಬ ಸಭಾಪಾಲರಿಗಾಗಿ ಪ್ರಾರ್ಥನೆ ಮಾಡ್ತೀರಾ? ಟೈಮ್ ಇರಬೇಕು. ಅವ್ರು ಹೇಳ್ತಾರೆ ಕರೆಕ್ಟು, ನಾವೆಲ್ಲ ಬ್ಯುಸಿ. ಸೊ ನೋಡಿ, ಎಲ್ಲಿ ತನಕ ನೀವು ಕುಟುಂಬ ಆಶೀರ್ವಾದ ಬೇಕಂದರೆ, ಕುಟುಂಬ ಚೆನ್ನಾಗಿರ್ಬೇಕಂದ್ರೆ, ಕುಟುಂಬದಲ್ಲಿ ಏನು ಸಮಸ್ಯೆ ಆಗಬಾರ್ದಂದ್ರೆ ನೀವು ಕುಟುಂಬನ ಕಾಯಬೇಕಾಗಬೇಕಿದೆ. ನೀವು ಕುಟುಂಬನ ನೋಡಬೇಕು, ಕುಟುಂಬ ಮಕ್ಕಳನ್ನ ನೋಡಬೇಕು, ಪ್ರಾರ್ಥನೆಯಲ್ಲಿ ಕೂಡಿಸ್ಬೇಕು, ಸತ್ಯವೇದ ಓದಿಸ್ಬೇಕು, ಅವ್ರನ್ನ ನೀತಿವಂತರಾಗಿ ಮಾಡಬೇಕು, ನೀತಿವಂತರಾಗಿ ನಡೆಸಬೇಕು. ಈಗ ಎಷ್ಟು ಜನ ನೀವು ಮಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ, ಆದರೆ ಇವತ್ತಿಂದ ಒಂದು ತೀರ್ಮಾನ ತಗೊಳ್ಳಿ, ನಾವು ಕುಟುಂಬ ಪ್ರಾರ್ಥನೆ ಮಾಡೇ ಮಾಡ್ತೀವಿ ಅಂತ. ಒಂದು ಹಾಡು ಹೇಳ್ತೀವಿ, ಕೀರ್ತನೆ 23 ಹೇಳ್ತೀವಿ, ಕೀರ್ತನೆ 91 ಹೇಳ್ತೀವಿ, 121 ಕೀರ್ತನೆ ಹೇಳ್ತೀವಿ, 128 ಕೀರ್ತನೆ ಹೇಳ್ತೀವಿ ಅಂತ ನೀವು ಹಿಡಿದ್ರೆ ಖಂಡಿತ ನೀವು ಕುಟುಂಬ ನೋಡಿ. ಯಾಕೆ ಆವಾಗ ಕುಟುಂಬದಲ್ಲಿ ಸಮಸ್ಯೆ ಅಂದರೆ ಪ್ರಾರ್ಥನೆ ಜೀವ ಕಮ್ಮಿ ಆಗಿರೋದಕ್ಕೆ. ಆವಾಗ ಕುಟುಂಬದಲ್ಲಿ ಗಂಡ ಹೆಂಡತಿ ಜಗಳ ಯಾಕಂದರೆ ಅವರು ಸತ್ಯವೇದನ ಸರಿಗೆ ಓದ್ತಾ ಇಲ್ಲ, ಸರಿಗೆ ದೇವ್ರ ಜೊತೆ ಅನ್ಯೋನ್ಯತೆಯಾಗಿ ನಡ್ಕೋತಾ ಇಲ್ಲ. ಸೊ ಯಾಕೆಂದರೆ ಇದು ಕುಟುಂಬದಲ್ಲಿ ಸಮಸ್ಯೆಗಳು ಬಂದೇ ಬರ್ತದೆ. ಸೊ ನೋಡಿ, ನಾವು ಕರೆದಿರೋದು ಸಾಕ್ಷಿಯಾಗಿರೋದಕ್ಕೆ ಕುಟುಂಬಗಳನ್ನ ಕರೆದಿದ್ದಾರೆ. ಮಕ್ಕಳು ಹಂಗೆ ಅಂತ ನೀವು ಬಿಡಬಾರ್ದು, ಮಕ್ಕಳು ಹಂಗೆ ಇಲ್ಲ, ನೀವು ಕರಿಬೇಕು, ಓದಬೇಕು, ಇವತ್ತು ಪ್ರಾರ್ಥನೆ ಮಾಡಲೇಬೇಕು. ಸೊ ನೀವು ಹಿಡಿದು ಪರವಾಗಿಲ್ಲ, ನಿದ್ರೆ ಮಾಡ್ತದೆ ಅಂತ ಪ್ರೇಯರ್ ಮಾಡಿಬಿಟ್ಟು ನಿದ್ರೆ ಮಾಡಿಬಿಡೋಣ. ಸೊ ಒಂದೇ ಒಂದು ಹೇಳಿ, ಪ್ರೇಯರ್ ಅಂದರೆ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡಿಬಿಡ್ತೀನಿ, ಬೇಗ ಬನ್ನಿ ಅಂದರೆ ಬಂದುಬಿಡ್ತಾರೆ ಅವರು. ನೀವು ಲಾಂಗ್ ಪ್ರೇಯರ್ ಮಾಡಿದ್ರೆ ಬರೋಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬರ್ತೀನಿ, ಬೇಗ ಬಾ, ಇವತ್ತು ನಿಮಗೆ ಒಳ್ಳೆಯ ಚಾನ್ಸ್, ಇವತ್ತು ಪಾಸ್ಟ್ ಕುಟುಂಬಕ್ಕೆ ಪ್ರಾರ್ಥನೆ ಮಾಡಿಬಿಡು, ಅಷ್ಟೇ ಒಂದು ಪಾಯಿಂಟ್ಸ್ ಕೊಟ್ಬಿಡಿ ಅಷ್ಟೇ. ಬೆಳಗ್ಗೆ ಎದ್ದ ತಕ್ಷಣ ನೀವು ಹೊರಗೆ ದೇವ್ರು ಹೇಳ್ತಾರೆ, ನೀವು ಹೋಗುವಾಗಲೂ ಬರುವಾಗಲೂ ನಾನು ಆಶೀರ್ವದಿಸ್ತೀನಿ ಅಂತಾರೆ. ನೀವು ಹೋಗುವಾಗಲೂ ನೀವು ಹೊರಗಡೆ ಹೋದ್ಮೇಲೆ ಕುಟುಂಬವಾಗಿ ಪ್ರಾರ್ಥನೆ ಮಾಡಿ, ದೇವ್ರೆ ನಾವು ಕುಟುಂಬವಾಗಿ ಹೊರಗಡೆ ಹೋಗ್ತಾ ಇದ್ದೀವಿ, ಕುಟುಂಬವಾಗಿ ಬರ್ತೀವಿ, ನಮ್ಮ ಜೊತೆ ಇರು, ಹೋಗುವಾಗಲೂ ಆಶೀರ್ವಾದ, ಬರುವಾಗಲೂ ಆಶೀರ್ವಾದ. ನೋಡಿ, ನಾವು ಮಾಡಬೇಕಾಗಿದ್ದು ಮಾಡಿದ್ರೆ ಯಾಕ್ರಿ ನಾವು ಆಶೀರ್ವಾದ ಹೊಂದಲ್ಲ? ಕುಟುಂಬದಲ್ಲಿ ಸಮಸ್ಯೆನೇ ಇರಲ್ಲ ರೀ. ದೇವ್ರೆ ನಮ್ಮ ಕುಟುಂಬನ, ದೇವರೇ ನಿಮ್ಮ ಗಂಡ ಹೆಂಡತಿರು ನಾವು ಸೇರಿಸಿಲ್ಲ, ನೀವು ಸೇರಿಸಿಲ್ಲ, ದೇವರೇ ಒಟ್ಟಾಗಿ ಸೇರಿಸಿದ ಮೇಲೆ ಆತ ನಮ್ಮದಲ್ಲಿ ಕಾರ್ಯ ಮಾಡ್ತಾರೆ ರೀ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ನಾವು ಸಮಯ ಕೊಡಬೇಕು. ನಮ್ಮ ಓಡಾಟ, ನಮ್ಮದೇ ಕೆಲಸ ಹೆಂಗೆ ಅಂದರೆ ಹಂಗೆ ಹೋಗ್ತಾಯಿದ್ರೆ ಹಂಗೇ ಹೋಗ್ತಾ ಇರ್ತದೆ, ಕುಟುಂಬದಲ್ಲಿ ಏನೂ ಇರೋದಿಲ್ಲ. ಓಕೆ, ನೋಡೋಣ. ಜೆನೆಸಿಸ್ ಚಾಪ್ಟರ್ 22 ವರ್ಸ್ 15, 16, 17. ಆದಿಕಾಂಡ 22ನೇ ಅಧ್ಯಾಯ 15, 16, 17 ನೋಡೋಣ. ಸೊ ನೋಡಿ, ನಮ್ಮ ಮಕ್ಕಳು ಆದಮೇಲೆ ನಾವೇನು ಮಾಡ್ತೀವಿ? ಮಕ್ಕಳ ಮೇಲೆ ತುಂಬ ಪ್ರೀತಿ. ಸೊ ಮೊದಲನೇ ಮಕ್ಕಳ ಮೇಲೆ ತುಂಬ ಪ್ರೀತಿ, ಕೊನೆಯ ಮಕ್ಕಳಿದ್ರೆ ನಿಮಗೆ ಗೊತ್ತಿರ್ತದಲ್ಲ, ನಾವು ತಂದೆ ತಾಯಿಗಳು ಆಗಿರ್ತೀವಲ್ಲ. ಮೊದಲನೇ ಮಕ್ಕಳಿಗೆ ಅವ್ನು ಕೆಲಸ ಮಾಡೋದು ಬೇಡ, ಅವ್ನು ಏನು ತರೋದು ಬೇಡ. ಎರಡನೇ ಮಗು ನೀವು ಹೋಗಪ್ಪ, ಲಾಸ್ಟ್ ನೀ ತೊಗೊಂಬಪ್ಪ ಅಲ್ವಾ? ಕೆಲವೊಮ್ಮೆ ನಾವು ಮಾಡ್ತೀವಲ್ವ, ಮೊದಲನೇ ಮಗ ಅಂತ ತುಂಬ ಪ್ರೀತಿ ಕೊಡ್ತೀವಿ, ಎರಡನೇ ಮಗ ಅಂತ. ಸೊ ನೋಡಿ, ಇಲ್ಲಿ ಅಬ್ರಾಮ್ ಹೇಳ್ತಾರೆ, ಆ ಮೊದಲನೇ ಮಗನೂ ಸಹ ದೇವರಿಗೆ ಸಮರ್ಪಣೆ ಮಾಡೋದಕ್ಕೆ ಅವ್ನು ಬಿಟ್ಕೊಡ್ಲಿಲ್ಲ. ಆಮೆನ್. ಸೊ ಆತನ ದೇವ್ರು ಹೇಳಿದ್ರು, ಈ ಮಗನ ನಾನು ಕೊಡಬೇಕು ಅಂತ.
ಸೊ ಆತನು ರೆಡಿ ಇದ್ದ ಕೊಡೋದಕ್ಕೆ. ಸೊ ಕೊಟ್ಟು ಅದು ಮನ್ಸು ಮಾಡಿದ ತಕ್ಷಣ ದೇವರು ಅವ್ನಿಗೆ ಹೇಳಿದ್ರು, ಒಂದು ವಾಗ್ದಾನ ಮಾಡಿಬಿಟ್ರು. ಏನಂತ 14ನೇ ವಾಕ್ಯದಲ್ಲಿ ಹೇಳ್ತದಲ್ಲ. ಸೊ ಇವತ್ತು ನಿಮ್ಮ ಕುಟುಂಬಕ್ಕೆ ಯೆಹೋವ ಯಾರಾಗಿದ್ದಾರೆ? ಈರೇ ಆಗಿದೆ. ಆತನು ಒದಗಿಸಿಕೊಡುವಂತ ಆಗಿದೆ. ಆತನ ಮಗನನ್ನೇ ಕೊಟ್ಟಿದ ಮೇಲೆ ಆತನು ಹೇಳಿದನು, ನಾನು ನಿನ್ನ ಸಂತತಿನ ಹೆಚ್ಚಿಸ್ತೀನಿ, ನಿನ್ನ ನಾಮವನ್ನು ಮಹಿಮೆಪಡಿಸ್ತೀನಿ, ಎಷ್ಟು ನಿನ್ನ ಮಕ್ಕಳು ಕೊಡ್ತೀನಿ ಅಂತ ಹೇಳಿಬಿಟ್ರು. ಸೊ ಅದಕ್ಕೆ ನಾವು ನಮ್ಮ ಮಕ್ಕಳಲ್ಲಿ ಪ್ರಾರ್ಥನೆಯಲ್ಲಿ ಇದ್ದಾಗ ಆತನಿಗೆ ಸಮರ್ಪಣೆ ಕೊಡಿ. ಆತ ನಿಮ್ಮ ಎಷ್ಟು ಮಕ್ಕಳಿದ್ರು ಆತನಿಗೆ ಒಪ್ಪಿಸ್ಕೊಡಿರಿ. ಆತನು ನಿಮ್ಮ ಮಕ್ಕಳನ್ನ ನಿಜವಾಗ್ಲೂ ನಿಮ್ಮ ಮಕ್ಕಳನ್ನ ಯಾವಾಗಲೂ ವಾಕ್ಯ ಹೇಳ್ತದೆ, ನಿಮ್ಮನ್ನು ತಲೆಯಾಗಿ ಬಾಲಾಗಿ ಮಾಡಲ್ಲ, ಏನು ಮಾಡ್ತೀನಿ? ತಲೆ. ಸೊ ನಿಮ್ಮ ಮಕ್ಕಳನ್ನ ತಲೆಯಾಗೇ ಮಾಡೋದು. ನೀವು ತಿಳ್ಕೊ, ಅಯ್ಯೋ ನಮ್ಮ ಮಕ್ಕಳನ್ನ ಯಾರು ನೋಡ್ತಾನೆ ಇಲ್ಲ, ಅವ್ರು ಯಾರೇ ಕೇರ್ ಮಾಡ್ತಾ ಇಲ್ಲ, ನಮ್ಮ ನೋಡ್ತಾ ಇಲ್ಲ ಅಂತ ನೀವು ತಿಳ್ಕೊಬೋದು. ಬಟ್ ದೇವ್ರು ನಿಮಗೆ ಹೋದ್ಮೇಲೆ ದೇವರು ಆತನ ಮಕ್ಕಳನ್ನ ಏನು ಮಾಡ್ತಾನೆ? ಮೇಲೆ ತರುವಂಥ ದೇವರಾಗಿದ್ದಾನೆ. ಸೊ ಅಬ್ರಾಮ್ಗೆ ನೋಡಿ, ಮಕ್ಕಳು ಕೊಟ್ಟರು ಸಹ ದೇವರು ಆಶೀರ್ವದಿಸಿದ್ರು. ಸೊ ಅದಕ್ಕೆ ನಿಮ್ಮನ್ನ ಹೇಳ್ತೀನಿ ಅಂದರೆ, ನಿಮಗೆ ಕುಟುಂಬದಲ್ಲಿ ಅಬ್ರಾಮ್ ಹೇಗೆ ಕುಟುಂಬ ಇದೆ, ನೋಹ ಹೇಗಿದ್ರು ಹಾಗೆ ನೀವು ಕುಟುಂಬನ ನೀವು ಒಟ್ಟಾಗಿ ಸೇರಿಸಿ ದಿನ ಪ್ರಾರ್ಥನೆ ಮಾಡಿ, ಕುಟುಂಬದಲ್ಲಿರುವಂಥ ಎಲ್ಲ ಗಲಿಬಿಲಿ ಹೋಗ್ಬಿಡ್ತದೆ. ತಿಳ್ಕೊಳ್ಳಿ, ಫ್ಯಾಮಿಲಿ ಅಂದಮೇಲೆ ಕಷ್ಟ ನೋವು ಇಲ್ಲದೆ ಕುಟುಂಬ ಇಲ್ಲ ರೀ. ಬಟ್ ನಾವು ಯೇಸುವಲ್ಲಿ ಬಂದಮೇಲೆ, ಯೇಸು ರಕ್ಷಣೆ ಬಂದಮೇಲೆ ನಮ್ಮ ಕುಟುಂಬದಲ್ಲಿ ಬೇರೊಬ್ಬರ ಕುಟುಂಬ ಥರ ನಮ್ಮ ಕುಟುಂಬ ಇರಲೇಬಾರ್ದು ರೀ. ಇರಲೇಬಾರ್ದು. ಯಾಕೆಂದರೆ ನೀವು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ದೇವರಲ್ಲಿ, ನಿಮ್ಮ ಮನೆಯಲ್ಲಿ ದೇವರ ಪ್ರಸನ್ನತೆ ಇರ್ತದೆ. ನೀವು ಪ್ರಾರ್ಥನೆ ಮಾಡ್ತಾ ಸ್ತೋತ್ರ ಮಾಡ್ತಾ ಮಾಡ್ತಾ ದೇವರ ಒಂದು ಅಭಿಷೇಕ ನಿಮ್ಮ ಮನೇಲಿ ಇರ್ತದೆ. ನಿಮ್ಮ ಮನೇಲಿ ಯಾರೆಲ್ಲ ಬರ್ತಾರೋ ಕಾಯಿಲೆ ಅವರು ದುಃಖದಲ್ಲಿ ಬಂದರೆ ನಿಮ್ಮ ಇರುವಂಥ ಸ್ಥಳದಲ್ಲಿ ಅದು ಬಿಡುಗಡೆ ಆಗಲೇಬೇಕು ರೀ. ಏನಾಗಬೇಕು? ಬಿಡುಗಡೆ ಆಗಬೇಕು. ಅದೇ ಕುಟುಂಬ. ಸೊ 40 ದಿನ ಯೋಚನೆ ಮಾಡಿ, ನೋಹ ಹೆಂಗಿದಿರ್ಬೋದು? ಎಕ್ಸಿಬಿಷನ್ಗೆ ಹೋಗಿಲ್ಲ, ನೀವು ಹೇಳುವಂಥ ಹೋಟ್ಲಿಗೆ ಹೋಗಲಿಲ್ಲ. ಈಗ ವಾರದ ಒಂದು ತಿಂಗಳಾಯಿತು, ಎಲ್ಲಾದ್ರೂ ಹೋಟ್ಲಿಗೆ ಹೋಗೋಂತ ಕರಿತೀವಲ್ವೇ? ಇವತ್ತು ಹೋಗ್ತಾ ಎಷ್ಟೋ ಜನಗೆ ಎಷ್ಟೋ ಹೋಟ್ಲಿಗೆ ಬ್ರೇಕ್ಫಾಸ್ಟ್ ಕರ್ಕೊಂಡು ಹೋಗು ಅಂತ ಹೇಳಲ್ವಾ? ಸೊ ನೋವು ಎಲ್ಲೂ ಕರ್ಕೊಂಡು ಹೋಗಿಲ್ಲ 40 ದಿವಸ. ಯಾವ ಹೋಟ್ಲೂ ಇರಲಿಲ್ಲ, 5 ಸ್ಟಾರ್ ಹೋಟ್ಲ, 3 ಸ್ಟಾರ್ ಹೋಟ್ಲು ಯಾವುದಿಲ್ಲ. ಕುಟುಂಬವಾಗಿ ಅಲ್ಲೇ ಇದ್ರು. ಎಷ್ಟು ಅನ್ಯೋನ್ಯತೆಗಿದ್ದಿರ್ಬೋದು ಅಲ್ವೇನ್ರಿ? ಸೊ ಹಾಗೆ ಕುಟುಂಬ ಹಂಗಿರಬೇಕು. ಸೊ ಅನ್ಯೋನ್ಯತೆಯಾಗಿ ಯಾರು ನಮಗೆ ಕುಟುಂಬದಲ್ಲಿ ನೋಡಿ ವೈರಿ ಬ್ಯಾಚುಲರ್ನ ಸ್ವಲ್ಪ ಹಂಗಿಂಗೆ ಮಾಡಿ ಬಿಡ್ತಾನೆ, ಅದು ಕುಟುಂಬದವ್ರನ್ನ ತುಂಬ ಹಿಂಸೆ ಪಡಿಸ್ತಾನೆ. ತುಂಬ ಅವನೇನು ಮಾಡ್ತಾನೆ, ಕುಟುಂಬ ಒಡೆದೋಗ್ಬೇಕು ಅವನದು. ಯಾಕಂದರೆ ಕುಟುಂಬ ದೇವ್ರು ಸೇರಿಸಿದ್ದು. ದೇವ್ರು ವಾಕ್ಯ ಹೇಳ್ತೆ, ನಾ ಕುಟುಂಬ ಸೇರಿಸ್ದೆ, ಯಾರು ಅದನ್ನು ಬೇರೆ ಮಾಡ್ಸೋಕ್ಕೆ ಸಾಧ್ಯ. ಸೊ ವೈರಿ ಅದೇ ಪ್ಲ್ಯಾನ್ ಮಾಡೋದು. ನಿಮ್ಮಲ್ಲಿ ಹಳೆ ಸಂಗತಿಗಳನ್ನ ತೊಗೊಂಬರ್ತಾರೆ. ಸೊ ನಾ ದಯವಿಟ್ಟು ದೇವ್ರ ಹತ್ರ ಕೇಳ್ಕೊಳ್ಳಿ, ಹಳೆಯದು ಕುಟುಂಬದ ಯಾವುದು ಜ್ಞಾಪಕ ಬರಬಾರ್ದು ಅಂತ. ಏನು ಬರಬಾರ್ದು? ಜ್ಞಾಪಕ ಬರಬಾರ್ದು. ಹಳೇದೇ ನಮಗೆ ಎಂಥ ದೇವರು. ಅದಕ್ಕೆ ನೀವು ಕ್ಷಮಾಪಣೆ ಕೊಡ್ತೀರಾ ಇಲ್ವಂತ ಸ್ವಲ್ಪ ಮೆಮೊರಿ ನಮ್ಮಲ್ಲಿ ಇಟ್ಟಿರ್ತಾರೆ. ಏನು ಮಾಡಿರ್ತಾರೆ? ಹಳೇದು ಜ್ಞಾಪಕ ಬರ್ತಾ ಇಲ್ವಂತ ಮೆಮೊರಿ ಕಾರ್ಡ್ ಇರ್ತದೆ. ಸೊ ನೀವು ಹಳೇದನ್ನ ಯೋಚನೆ ಮಾಡಬಾರ್ದು. ಅದು ಆಗಿದ್ದು ಈಗ ಹೊಸದು. ಪ್ರತಿದಿನ ನೂತನ ತೈಲದಿಂದ ಅಭಿಷೇಕ ಮಾಡ್ತಾರಂತೆ. ಪ್ರತಿದಿನ ಏನಂತೆ? ನೂತನ ತೈಲದಿಂದ ಅಭಿಷೇಕ. ವಾಕ್ಯ ಹೇಳ್ತದೆ ನೂತನ ಕೃಪೆ ಅಂತ ಪ್ರತಿದಿನ. ಸೊ ಬೆಳಗ್ಗೆ ಎದ್ದಾಗ ನಿಮ್ಮ ಕುಟುಂಬನ ಸಮರ್ಪಿಸಿದ್ರೆ, ದೇವರೇ ಬೆಳಗಿನ ಜಾವ ಈ ಕುಟುಂಬ ನಿನ್ನ ಕೃಪೆಯಿಂದ ತುಂಬಲಿ, ನಿನ್ನ ಮಹಿಮೆಯಿಂದ ತುಂಬಲಿ ಅಂತ ಅಂದಾಗ ಕುಟುಂಬ ನಿಜವಾಗ್ಲೂ ಇರ್ತದೆ. ಅಲ್ಲಲ್ಲಿ ಆಮೇಲೆ. ಸೊ ಅದಕ್ಕೆ ನೋಡಿ, ಸೊ ಈಗ ಇದೆಲ್ಲ ಯಾಕೆಂದರೆ ಒಬ್ಬ ವ್ಯಕ್ತಿ ಯಾರು? ಅಬ್ರಾಮ, ನೋಹ. 128 ಕೀರ್ತನೆ ನೋಡೋಣ. ದೇವರಲ್ಲಿ ಭಯಭಕ್ತಿ ಇಲ್ಲ, ಪುರುಷನು ಏನೆಲ್ಲ ಆಶೀರ್ವಾದವಂತಾನೆ ಅಂತ. ಪುರುಷರು ಭಯಭಕ್ತಿಯಲ್ಲಿ ಇದ್ದರೆ, ಕುಟುಂಬ ನಡೆಸೋರು ಇದ್ದರೆ, ಭಯಭಕ್ತಿಯಲ್ಲಿ ಎಲ್ಲ ಆಶೀರ್ವಾದಗಳು ಬರ್ತವೆ. ಸೊ ನೋಡಿ, ಇಲ್ಲಿ ಹೇಳ್ತದೆ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ. ಯಾಕೆಂದರೆ ದೇವರಲ್ಲಿ ಭಯಭಕ್ತಿಯಲ್ಲಿ ಒಳ್ಳೆಯವನು ಈ ವ್ಯಕ್ತಿ ಇದ್ದರೆ, ಇಂಥ ಆಶೀರ್ವಾದ ನಿಮ್ಮ ಮನೆಗೆ ಗ್ಯಾರಂಟಿ ರೀ. ಪಕ್ಕದಲ್ಲಿ ಹೇಳಿ ಗ್ಯಾರಂಟಿ ಅಂತ. ಸೊ 5 ವರ್ಷ ಗ್ಯಾರಂಟಿ ಇಲ್ಲ, ಇದು ಲೈಫ್ ಲಾಂಗ್ ಗ್ಯಾರಂಟಿ. ಎಷ್ಟು ಗ್ಯಾರಂಟಿ? ಲೈಫ್ ಲಾಂಗ್ ಗ್ಯಾರಂಟಿ. ಆಶೀರ್ವಾದಗಳಿದೆ ರೀ. ಅದು ಹೇಳ್ತದೆ, ಮಕ್ಕಳನ್ನ ಕಷ್ಟ ಏನು ಮಾಡ್ತಂತೆ, ಎಲ್ಲಿ ಕೂತ ನಿನ್ನ ಸಂಗಡ ಊಟ ಮನೆಯಲ್ಲಿ ಕೂತಿಕೊಳ್ಳುವ ನಿನ್ನ ಮಕ್ಕಳು ಹೆಂಗಿರ್ತಾರಂತೆ? ಎಣ್ಣೆ ಮರಿ ಸಸ್ಯಗಳಂತೆ. ಸೊ ನಿಮ್ಮ ಮಕ್ಕಳೆಲ್ಲ ಹೆಂಗಿರ್ತಾರಂತೆ? ಎಣ್ಣೆ ಮರಿ ಸಸ್ಯಗಳೇ. ಅವ್ರು ಯಾವಾಗಲೂ ಅವ್ರು ಎಳೆ ಬಾಡೋದೇ ಇಲ್ಲ, ಯಾವಾಗಲೂ ಅವ್ರು ಚೆನ್ನಾಗೇ ಇರ್ತಾರೆ, ಅಭಿವೃದ್ಧಿಯಾಗೇ ಇರ್ತಾರೆ. ಅಲ್ಲೂ ಆಮೆನ್. ಸೊ ಅದಕ್ಕೆ ನನ್ನ ಪ್ರಿಯ ದೇವಜನರೇ, ನೋಡಿ, ದೇವರು ನಿಮ್ಮನ್ನು ಕರೆದ ಮೇಲೆ ನೀವು ದೇವರಲ್ಲಿ ಭಯಭಕ್ತಿ ಇಲ್ಲಿದ್ದರೆ ಇಂಥ ಆಶೀರ್ವಾದಗಳು ಖಂಡಿತ ಆಗ್ತದೆ. ಅದೇ ಇರ್ತದೆ ಏನಂತೆ, ನೀವು ಜೀವಮಾನ ಎಲ್ಲ ಸೌಭಾಗ್ಯ ಇರ್ತದಂತೆ. ಯಾವಾಗ? ಮಕ್ಕಳನ್ನು ಅಂದರೆ ಮೊಮ್ಮಕ್ಕಳು ಸಹ ನೀವು ನೋಡ್ಬೋಡ್ತೀರಾ. ಎಷ್ಟು ಜನ ಜನರೇಷನ್ನ ನೀವು ನೋಡ್ತೀರಾ.
ನೋಡಿ, ದೇವ್ರ ರಾಜ್ಯದಲ್ಲಿ ಅಂಥ ಆಶೀರ್ವಾದಗಳು ಜನರೇಷನ್ ಅಂದರೆ ಸಂತಾದಿಗಳನ್ನ ನಾನು ನೋಡುವಂತೆ ದೇವರು ಮಾಡ್ತಾರೆ. ಆಮೆನ್, ಹಲ್ಲೆಲೂಯಾ. ಸೊ ನಾವು ಅದಕ್ಕೆ ರೀ, ಈಗ 2,000 ವರ್ಷ ಆಯಿತು, ಅದಕ್ಕಿಂತ ಅಬ್ರಾಮನ ಹಳೆ ನಮ್ಮ ತಾತದಿಂದ ನಾವು ಸಂತತಿ ಬಂದಿದ್ದೀವಿ ರೀ, ಅಲ್ವೇ? ಅಬ್ರಾಮ್ ಸಂತತಿ. ನೋಡಿ, ದೇವರಲ್ಲಿ ಭಯ ಭಕ್ತಿ ಇದ್ದರೆ ಇಂಥ ಆಶೀರ್ವಾದಗಳು ಖಂಡಿತ ಇರ್ತದೆ. ಏನಂತೆ ಅದು ವಾಕ್ಯ ಕಾಣಿಸೋದಾಗಿದೆ, ಅದು ಸೌಭಾಗ್ಯವಂತ ನೋಡುವಂಥರಾಗಿದ್ದಾರೆ. ಸೊ ನೋಡಿ, ಇವತ್ತು ನಿಮ್ಮ ವೈಫ್ ಏನಾದಾಗಿದ್ದರೆ, ಇವತ್ತು ನಾವು ಅಬ್ರಾಮ್ ಇಸಾಕ ಯಾಕೋಬರು ಏನು ಮಾಡೋಣ, ಚೆನ್ನಾಗಿ ಪ್ರಾರ್ಥನೆ ಮಾಡೋಣ. ಅವ್ರ ಬಾಡಿ ಹೋಗಿರೋದೆಲ್ಲ ಏನಾಗಲಿ, ಫ್ರೆಶ್ ಆಗಿಬಿಡಲಿ. ಅವ್ರು ನಮ್ಮ ಕೈಲಿದೆ, ಅವ್ರು ಫ್ರೆಶ್ ಆಗಿಬಿಡಲಿ. ಅವ್ರ ಟೆನ್ಷನ್ನೇ ಬೇಡ, ಅವ್ರಿಗೆ ಯಾರು ಒತ್ತಡನೇ ಬೇಡ. ಸೊ ನಾವು ಪ್ರಾರ್ಥನೆಯಲ್ಲಿ ಇದೆ, ದೇವ್ರಿಗೆ ಅವ್ರನ್ನ ಸಮರ್ಪಿಸ್ಬಿಟ್ಟು ಅವರು ದೇವ್ರು ಕೊಟ್ಟಂಥ ನಮಗೆ ಆ ಒಂದು ಒಳ್ಳೆ ಸೊತ್ತು, ಒಳ್ಳೆ ಆಸ್ತಿನ ಕಾಪಾಡೋದಕ್ಕೆ ನಾವು ಕೃಪೆ ಕೇಳೋಣ, ಬಲ ಕೇಳೋಣ, ಜ್ಞಾನ ಕೇಳೋಣ. ಹಲ್ಲೆಲೂಯಾ. ಸೊ ವಾಕ್ಯ ಹೇಳ್ತಿದೆ, ನಾನು ನಮ್ಮ ಮನೆಯವರು ನಮ್ಮ ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಳೋಣ. ನಮ್ಮ ಕುಟುಂಬನ ಏನು ಮಾಡೋಣ, ಚೆನ್ನಾಗಿ. ದೇವ್ರು ಕೊಟ್ಟಿರೋಂಥ ಒಂದು ಜವಾಬ್ದಾರಿ ನಮ್ಮ ಕುಟುಂಬನ. ಸೊ ನೋಡಿ, ಇದೇ ಕುಟುಂಬ ರೀ, ಇದೇ ದೇವ್ರು ಕರೆದಿರೋದು ಕುಟುಂಬ. ಅಬ್ರಾಹ್ಮನ ಇಸಾಕನ ಅದನ್ನೇ ಕರೆದಿ ಕುಟುಂಬನ ಆಶೀರ್ವಾದ ಮಾಡಿದ್ದು. ಇವತ್ತು ನಮಗೂ ಸಹ ಒಳ್ಳೆ ಸಮಯ ಕೊಟ್ಟಿದ್ದಾರೆ. ನಮ್ಮ ಕುಟುಂಬನ ಎಲ್ಲಿ ನಾವು ಸರಿಯಾಗಿ ನಡೆಸಿಲ್ಲ, ಇವತ್ತು ಪ್ರಾರ್ಥನೆ ಮಾಡಿ ನಿಮ್ಮ ಕುಟುಂಬನ ಜೋಡಿಸಿ, ದೇವರ ಪ್ರಸನ್ನತೆ ಇರಲಿ, ಕುಟುಂಬದಲ್ಲಿ ಎಲ್ಲ ಬಂಧನ ಬಿಡುಗಡೆ ಆಗಲಿ, ನಿಮ್ಮ ಕುಟುಂಬದಲ್ಲಿ ಎಲ್ಲ ಮಕ್ಕಳಿಗೆ ಕೆಲಸ ಕಾರ್ಯ ಬರಲಿ, ಅದ್ಭುತಗಳು ನಡೀಲಿ, ದೊಡ್ಡ ಕಾರ್ಯಗಳು ಮಾಡಲಿ ರೀ, ದೊಡ್ಡ ಕಾರ್ಯ ಮಾಡಲಿ. ನೀವು ಅರಿಕೆ ಮಾಡಿ, ನಮ್ಮ ಕುಟುಂಬ ಯಾವತ್ತೂ ನಾಚಿಕೆಗೆ ಒಳಗಾಗೋದಿಲ್ಲ, ನಮ್ಮ ಕುಟುಂಬದಲ್ಲಿ ಯಾರು ಸೋತೋಗೋದಿಲ್ಲ, ನಮ್ಮ ಕುಟುಂಬದಲ್ಲಿ ಎಲ್ಲರೂ ಆರೋಗ್ಯವಾಗಿ ಇರ್ತೀವಿ, ನಮ್ಮ ಕುಟುಂಬದಲ್ಲಿ ಯಾವಾಗಲೂ ಆಶೀರ್ವಾದ ಕುಟುಂಬವಾಗಿರ್ತದೆ, ಆಶೀರ್ವಾದ ನಿಧಿಯಾಗಿರ್ತದೆ ಅಂತ ನೀವು ನಿಜ ನೀತಿವಂತರು ಹಂಗೆ ಹೇಳಿದ್ರೆ ಪ್ರಾರ್ಥನೆ ನಡೀತದೆ. ಸೊ ನೋಡಿ, ಅಂಥ ಕುಟುಂಬಗಳು ಬದಲಾವಣೆ ಆಗಬೇಕು ರೀ. ಏನಾಗಬೇಕು? ಬದಲಾವಣೆ. ನಿಮ್ಮ ಕುಟುಂಬ ಪ್ರತಿದಿನ ಆಶೀರ್ವಾದ ಆಗಿರ್ಬೇಕಂದ್ರೆ, ನಿಮ್ಮ ಕುಟುಂಬದಲ್ಲಿ ದೇವರು ಪ್ರಶಾಂತಿ ಇರಬೇಕಂದ್ರೆ, ನೀವು ಬೇರೆಯವ್ರ ವಿಷಯ ಮಾತಾಡಲೇಬೇಡಿ. ಕುಟುಂಬದಲ್ಲಿ ನಿಮ್ಮ ಜೊತೆ ದೇವ್ರು ಮಾತಾಡಬೇಕು, ನಿಮ್ಮ ಮಕ್ಕಳಿದ್ದವ್ರು ಮಾತಾಡಬೇಕು. ನೀವು ಮಲಗಿದ ಜಾಗದಲ್ಲಿ ದೇವ್ರ ಕನಸುಗಳು ಕಾಣಬೇಕು, ನಿಮ್ಮ ಮನೆಯಲ್ಲಿ ದೇವರ ಪ್ರಸನ್ನತೆ ಬರಬೇಕು, ಡ್ರೀಮ್ ಆ್ಯಂಡ್ ವಿಷನ್ ಬರಬೇಕು ನಿಮಗೆ. ಎಲ್ಲಿ ತನಕ ನೀವು ಯೇಸು ರಕ್ತದಲ್ಲಿ ತೊಳೆಯಲ್ಪಟ್ಟಿದೆ ಎಲ್ಲ ಆದರೆ ಸ್ವಲ್ಪ ನಮ್ಮ ಗುಣಲಕ್ಷಣಗಳು ಕುಟುಂಬದಲ್ಲಿ ಬದಲಾವಣೆ ಆದರೆ ಖಂಡಿತ ಆಶೀರ್ವಾದ ಬಂದೇ ಮಾಡ್ತಾರೆ. ಕೆಲವು ಮನೆಗಳಲ್ಲಿ ಗೂಡಾರಗಳು ಕಟ್ಕೊಂಡಿರ್ತಾರೆ, ಕೆಲವು ಮನೆಯಲ್ಲಿ ಗೂಡಾರ ಇದೆ, ಗೊತ್ತಿದೆಯಾ? ಗೂಡಾರ ಇದೆ. ಸೊ ಬಂದಿದ್ದ ತಕ್ಷಣ ಕೆಲಸದಿಂದ ಎಲ್ಲ ಬಿಟ್ಬಿಟ್ಟು ಮಕ್ಕಳನ್ನೂ ಮಾತಾಡ್ಸಲ್ಲ, ಎಂತಿನೂ ಮಾಡಿಸಲ್ಲ, ಮೇಲೆ ಹೋಗ್ಬಿಡ್ತೀವಿ. ಎಲ್ಲಿ ಹೋಗ್ಬಿಡ್ತೀವಿ? ಗೂಡಾರ. ನಾನು ನನ್ನ ದೇವರು ಅಂತ. ದೇವ್ರು ಹೇಳ್ತಾರೆ, ನೀನು ನಿಮ್ಮ ಮನೆಯವರಪ್ಪ, ಆಮೇಲೆ ನಾನು. ಫಸ್ಟ್ ನಾನು, ಆಮೇಲೆ ನೀನು ನಿಮ್ಮ ಮನೆಯವರು. ನಿಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋ, ನಿಮ್ಮ ಎಂದಿನ ಚೆನ್ನಾಗಿ ನೋಡ್ಕೋ, ಆಮೇಲೆ ನನ್ನ ಹತ್ರ ಬಾ. ಆಗ ಗಂಟೆಗಟ್ಟಲೆ ನೀವು ಪ್ರಾರ್ಥನೆ ಮಾಡಿ ನಾನು ಕೇಳ್ತೀನಿ, ಗಂಟೆಗಟ್ಟಲೆ ಕೂತ್ಕೊಂಡು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನೀವು ಅಲ್ಲೇ ನೋಡ್ಕೊಳ್ಳಿಲ್ಲ, ಎಲ್ಲ ಅವರೇ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನೀವು ಹೋದರೆ ದೇವ್ರು ಕೇಳಲ್ಲ. ಸೊ ಜವಾಬ್ದಾರಿ ತುಂಬ ಮುಖ್ಯ. ಕುಟುಂಬ ಜವಾಬ್ದಾರಿ ನಮ್ಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಆಮೆನ್. ಇಲ್ಲಿ ನೋಹ ಏನು ಮಾಡ್ದ? ದೇವ್ರ ಜೊತೆ ಅನ್ಯೋನ್ಯತೆಯಾಗಿ ದೇವ್ರನ್ನ ಮೆಚ್ಚಿಸ್ತಾ. ಅಬ್ರಾಮ್ ಏನು ಮಾಡ್ದ? ದೇವ್ರನ್ನ ಮೆಚ್ಚಿಸ್ತಾ. ಸೊ ಕೀರ್ತನೆ 128 ಹೇಳ್ತಿದೆ, ಯಾರು ಭಯ ಭಕ್ತಿಯಲ್ಲಿ ಇರ್ತಾರೋ ಪುರುಷರು ಇಂಥ ಆಶೀರ್ವಾದನ ಹೊಂದ್ತೀರಾ, ಮೊಮ್ಮಕ್ಕಳನ್ನ ಕಾಣ್ತೀರಾ, ಸೌಭಾಗ್ಯ ಇದೆ, ಆಶೀರ್ವಾದ ಇದೆ ಕುಟುಂಬದಲ್ಲಿ. ಆಮೆನ್. ಸೊ ಅದಕ್ಕೆ ಕೊನೆಯ ವಾಕ್ಯ ನಾನು ನೋಡ್ಬಿಡೋಣ. ಐಸಾಯ 44ನೇ ಅಧ್ಯಾಯ 3ನೇ ವಾಕ್ಯ. ಸೊ ಏನೇ ಡ್ರೈ ಲ್ಯಾಂಡ್ ಇದ್ರೂ ಸರಿ, ಏನಿದ್ರು ಸರಿ, ಆತ ನಿಮ್ಮನ್ನು ಆತ್ಮನ ಸುರಿಸಿ, ಆತ್ಮನ ಕಲಿಸಿ ನಿಮ್ಮನ್ನು ಆಶೀರ್ವಾದ ಮಾಡೇ ಮಾಡ್ತಾನೆ ರೀ. ಹಲ್ಲೆಲೂಯಾ, ಆಮೆನ್. ಸೊ ದೇವ್ರ ವಾಕ್ಯ ಹೇಳ್ತೇನೆ ನೋಡಿ, ನೀನೇನಂತೆ, ನಿನ್ನ ಸಂತಾನದಲ್ಲಿ ನನ್ನ ಆತ್ಮವನ್ನು ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಖಂಡಿತ ದೇವ್ರ ವಾಕ್ಯ ಬೀಳಲ್ಲ, ಅದು ಕಾರ್ಯ ಆಗುವಂಥದ್ದಾಗಿದೆ. ಆಮೆನ್. ನಿನ್ನ ಸಂತತಿಯವರು ಆಶೀರ್ವಾದ ನಿಧಿಯಾಗಿದ್ದಾರೆ. ಸೊ ಹಾಗೆ ನೀವು ಕುಟುಂಬ ದೇವರ ಆಶೀರ್ವಾದ ಮಾಡಿದ್ದಾರೆ, ಅದ್ರಲ್ಲಿ ತೃಪ್ತಿಯಾಗೋಣ. ದೇವರೇ ಇದು ಕೊಟ್ಟಿದೆಯಲ್ಲ, ಸ್ತೋತ್ರ. ದೇವರೇ ಇದನ್ನ ಕರ್ಕೊಂಡು ಹೋಗ್ತಿದೆಯಲ್ಲ, ಸ್ತೋತ್ರ. ಇದ್ರಲ್ಲಿ ಹೋಗ್ಬಿಟ್ಟು ಬರ್ತಾ ಇದ್ದೀನಲ್ಲ, ಸ್ತೋತ್ರ. ಅದಕ್ಕೆ ಸ್ತೋತ್ರ ಮಾಡಿ, ಕೊಟ್ಟಿರೋದಲ್ಲಿ ಏನಾಗೆ ಘನಪಡಿಸಿ. ಆಗ ನೆಕ್ಸ್ಟ್ ಪ್ರಮೋಷನ್ ಗ್ಯಾರಂಟಿ, ನೆಕ್ಸ್ಟ್ ಆಶೀರ್ವಾದ ಗ್ಯಾರಂಟಿ. ಅದಿಲ್ದೇನೆ ಅದಿಟ್ಕೊಂಡು ಇದೇನಾ ಅಂತ ಹೇಳಿದ್ರೆ ಅದೇನೇ. ಯಾಕೆ ನೀವೇ ಹೇಳ್ತಾ ಇರೋದು ಅದೇನೇ ಅಂತ? ಹಲೋ, ಅದೇ ನೀವೇ ಹೇಳ್ತಾ ಇರೋದು. ಇಲ್ಲ, ಎಲ್ಲ ಬದಲಾವಣೆ ಆಗ್ತದೆ. ಆಮೆನ್. ಹೇಳಿ ಪಕ್ಕದಲ್ಲಿ, ನಾ ಕುಟುಂಬ ಎಲ್ಲ ಬದಲಾವಣೆ ಆಗ್ತದೆ. ದೇವ್ರ ವಾಕ್ಯ ಹೇಳ್ತದೆ, ಸಂತತಿಯವರನ್ನು ಆಶೀರ್ವಾದ ಕುಟುಂಬ ಮಾಡ್ತಾನೆ. ಓ, ನಮ್ಮ ಕುಟುಂಬ ಆಶೀರ್ವಾದ ನಿಧಿಯಾಗಿದೆ. ಓ, ನಮ್ಮ ದೇವರು ಕುಟುಂಬನ ಇನ್ನೂ ಹೆಚ್ಚಾಗಿ ಬಲಪಡಿಸ್ತಾನೆ, ಎಲ್ಲ ಬಲನ ತೆಗೆದಾಕ್ತಾನೆ. ಆಮೆನ್, ಹಲ್ಲೆಲೂಯಾ. ವಾಕ್ಯಕ್ಕೆ ವಿಧರಾದರೆ, ವಾಕ್ಯ ಪ್ರಕಾರ ನಡೆದ್ರೆ ಖಂಡಿತ ಆಶೀರ್ವಾದ, ಖಂಡಿತ ಆಶೀರ್ವಾದ, ಖಂಡಿತ ಆಶೀರ್ವಾದ.
ಈ ಮಕ್ಕಳನ್ನ ಯಾವತ್ತೂ ನೋಡ್ಬಿಟ್ಟು ಹಿಂಗೆ ಅಂತ ಹೇಳ್ಬಿಡಿ, ನನ್ನ ದೇವ್ರು ಕೊಟ್ಟಿರೋಂಥ ಮಗು ಇದು ಆಶೀರ್ವಾದ ನಿಧಿಯಾಗಿದೆ ಅಂತ ಹೇಳ್ತಾರೆ. ಇದು ಆಶೀರ್ವಾದ ನಿಧಿ. ಅವ್ರು ಹೆಂಗಾದಾಗಿರಲಿ, ದೇವರೇ ನೀನು ಅವ್ರ ಮೇಲೆ ನಿನ್ನ ಆತ್ಮನ ಸುರಿಸು, ನಿನ್ನ ಆತ್ಮನ ಸುರಿಸು, ನಿನ್ನ ಅಭಿಷೇಕಿಸು, ನಮ್ಮ ಕುಟುಂಬದಲ್ಲಿ ಒಂದು ದೊಡ್ಡ ಕಾರ್ಯ ಆಗಿರುತ್ತೆ. ಸೊ ಅದಕ್ಕೆ ಮಕ್ಕಳು ನೋಡ್ಬಿಟ್ಟು ಏನು ಮಾತಾಡಬೇಡಿ. ಸೊ ನಿಮ್ಮ ಗಂಡ ಅಂತೀರಿ, ಗಂಡನು ದೇವ್ರಿಗೆ ಭಯ ಭಕ್ತಿ ಇದ್ದರೆ ಇಂಥ ಆಶೀರ್ವಾದ ಗ್ಯಾರಂಟಿ. ಸೊ ದೇವ್ರಿಗೇನು ತಿಂಗಳೆಲ್ಲ ಬೇಕಾಗಿಲ್ಲ, ಒಂದೇ ನಿಮಿಷ ನಾವು ರೆಡಿ ಆಗ್ಬಿಡ್ಬೋದು. ಎಷ್ಟು ನಿಮಿಷ? ಒಂದೇ ನಿಮಿಷ. ದೇವರೇ ನಾನು ಸರೆಂಡರ್ ಆಗ್ತಾ ಇದ್ದೀನಿ, ದೇವರೇ ಇದೆಲ್ಲ ಬಿಡೋಕ್ಕೆ ರೆಡಿ ಆಗಿ ನಮ್ಮ ಶ್ರಮಿಸ್ಬಿಡು ಅಂತಂದರೆ ಒಂದೇ ನಿಮಿಷ ಶ್ರಮಿಸ್ಬಿಡ್ತಾರೆ. ನೆಕ್ಸ್ಟ್ ಆಶೀರ್ವಾದ ಬಾಗಿಲು ರೆಡಿ.